ಪ್ರಪಂಚ ಮುಗಿಯಲಿದೆ, ಪ್ರಪಂಚದಲ್ಲಿರುವ ಮಾನವರು ನಾಶವಾಗಲಿದೆ, ಇನ್ನು ಕೆಲವು ವರ್ಷಗಳಲ್ಲಿ ಎಲ್ಲರೂ ಈ ಪ್ರಪಂಚದಿಂದ ಹೊರಟು ಹೋಗ್ತಾರೆ. ಹೇಗೆ? ಅದಕ್ಕಾದ ಕಾರಣಗಳು ಹಲವಿದೆ. ಅಂದರೆ ಇನ್ನು 25 ವರ್ಷದೊಳಗೆ ಈ ಭೂಮಿಯ ಮೇಲೆ ಒಬ್ಬನೇ ಒಬ್ಬ ಮನುಷ್ಯನು ಉಳಿಯೋದಿಲ್ಲ ಎಂಬಂತಹ ಒಂದು ಸುದ್ದಿ. ಈ ಸುದ್ದಿ ಹೇಗೆ ಬರುತ್ತದೆ? ಪ್ರಪಂಚದ ಕೊನೆ, ಪ್ರಪಂಚ ಮತ್ತೆ ಇರೋದೇ ಇಲ್ಲ. ಅಂದ್ರೆ ಮಾನವರು ಯಾರು ಈ ಭೂಮಿಯ ಮೇಲೆ ಇರೋದಿಲ್ಲ. ಯಾಕೆ ಹೀಗಾಗುತ್ತೆ? ಯಾರು ಹೇಳಿದ್ದೀಗ ಎಂಬುದನ್ನೇ ನಾವು ನೋಡಬೇಕು. ಯಾರು ಯಾವಾಗ ಹೇಳಿದ್ರು? ಇಂತಹ ಹಲವಾರು ಕಥೆಗಳು ಇದಕ್ಕಿಂತ ಮೊದಲು ನಾವು ಕೇಳಿದ್ದೇವೆ. ಪ್ರಪಂಚ ಪ್ರಳಯ, ಪ್ರಪಂಚ ಪ್ರಳಯದಿಂದ ನಾಶವಾಯಿತು, ಪ್ರಪಂಚ ನಾಶವಾಗುತ್ತದೆ, ಇಷ್ಟನೇ ತಾರೀಕು, ಇಂತಹ ತಿಂಗಳಲ್ಲಿ ಇಷ್ಟನೇ ತಾರೀಕು ನಾಶವಾಗುತ್ತೆ. ಹಾಗೆ ನೋಡಿ, ಈಗಲೂ ಹೇಳ್ತಿದ್ದಾರೆ ನೋಡಿ, ಇನ್ನು 25 ವರ್ಷದೊಳಗೆ ಭೂಮಿಯ ಮೇಲೆ ಮನುಷ್ಯರು ಎಲ್ಲರೂ ನಾಶವಾಗ್ತಾರೆ, ಮನುಷ್ಯರೆಂಬುದೇ ಇರುವುದಿಲ್ಲ. ಯಾಕೆ ಹೇಗಾಗುತ್ತೆ? ಇದನ್ನ ಹೇಳಿದವರು ಯಾರು? ಮುಂತಾದ ವಿಚಾರಗಳನ್ನು ತಿಳ್ಕೊಳ್ಬೇಕು. ಆ ವಿಚಾರಗಳನ್ನು ತಿಳಿದುಕೊಂಡಾಗ ನಮಗೆ ಇದರ ನಿಜ ಸ್ಥಿತಿ, ಇದು ಏನು ನಿಜ ನಡೆಯುತ್ತದ, ಮಾನವರು ಉಳಿತಾರ, ಮಾನವ ಯಾವ ರೀತಿ ನಾಶ ಆಗ್ತಾರೆ, ಯಾವ ರೀತಿ ಬದುಕುಳಿತಾರೆ, ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿಯಬಹುದು. ಅಂತಹ ವಿಚಾರಗಳನ್ನು ನಾವು ತಿಳಿದುಕೊಂಡಾಗ ನಾವು ಇಂತಹ ಹಲವಾರು ಕಥೆಗಳನ್ನ ಕೇಳ್ತಾ ಇರ್ತೀವಿ. ಯಾವಾಗ ಏನಾಗುತ್ತೋ, ಯಾವ ಸಮಯದಲ್ಲಿ ಯಾವಾಗ ಆಗುತ್ತೋ ಏನು ಗೊತ್ತಿಲ್ಲ. ಆದ್ರೆ ಪ್ರತಿಯೊಬ್ಬರೂ ಸಾಯಲೇಬೇಕು, ಸಾಯ್ತಾರೆ. ಬದುಕಿ ಪೂರ್ಣವಾಗಿ ಅವರು ಜೀವನದಲ್ಲಿ ಒಂದು ಸಾವು ಎನ್ನುವುದಿರುತ್ತದೆ, ಅದು ಅವರ ಜೀವನದಲ್ಲಿ ಅದು ಕೊನೆಯಾಗಿರುತ್ತೆ. ಆದ್ರೆ ಇರುವ ಜನಾಂಗ ಎಲ್ಲವೂ ನಾಶವಾಗುತ್ತೆ ಅಂದರೆ ಅದು ನಂಬಲು ಸಾಧ್ಯವೇ? ಅದು ಸಾಧ್ಯನಾ? ಹಾಗಾಗುತ್ತದೆಯೇ ಎಂಬಂತ ಯೋಚನೆಗಳು ಜನರನ್ನು ಕಾಡುತ್ತೆ. ಆದರೆ ಹೇಳ್ತಾ ಇದೆ, 25 ವರ್ಷದೊಳಗೆ ಈ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನು ಉಳಿಯೋದಿಲ್ಲ, ಪ್ರತಿಯೊಬ್ಬ ಮನುಷ್ಯನು ಅವರು ಈ ಲೋಕದಲ್ಲಿ ಇರೋದಿಲ್ಲ ಎಂಬಂತ ಚಿಂತೆಗಳು, ಅವರ ಅಧ್ಯಯನಗಳು ಎಲ್ಲವೂ ತಿಳಿಸುತ್ತಿದೆ. ಅದರ ಬಗ್ಗೆ ತಿಳಿಯೋದಕ್ಕಿಂತ ಮೊದಲು ಸುತ್ತಿ ಬರೋಣ, ದ್ವೇಷ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾಣಿಯಾಟ್ ಟೈಮ್ಸ್. ಸ್ವಾಗತ ನಿಮಗೆಲ್ಲರಿಗೂ, ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರಪಂಚದ ಮೇಲೆ ಮನುಷ್ಯರು ಇನ್ನೆಷ್ಟು ದಿನ ಬದುಕುತ್ತಾರೆ ಎಂಬುದನ್ನ, ಅಂದರೆ ಪ್ರತಿಯೊಂದು ಧರ್ಮ ಗ್ರಂಥಗಳಲ್ಲೂ ಪ್ರತಿಯೊಂದರಲ್ಲೂ ಆಧ್ಯಾತ್ಮ ವ್ಯಕ್ತಿಗಳು ಹೇಳ್ತಾ ಹೋಗ್ತಾರೆ, ಈ ಪ್ರಪಂಚಕ್ಕೆ ಒಂದು ಕೊನೆಗಿದೆ, ಅದು ಅಲ್ಲಿ ಪ್ರಳಯ. ಆ ಪ್ರಳಯದಿಂದ ಆ ಮನುಷ್ಯರು ಎಲ್ಲರೂ ನಾಶವಾಗಿ ಹೋಗ್ತಾರೆ. ಆಮೇಲೆ ಮಾನವರು ಯಾರು ಇರೋದಿಲ್ಲ. ಬೈಬಲ್ನಲ್ಲಿ ಇನ್ನೊಂದು ಸ್ವಲ್ಪ ಅಷ್ಟು ವಿಸ್ತಾರವಾಗಿ ಹೇಳುತ್ತೆ. ಎಲ್ಲವೂ ಆಮೇಲೆ ಎಲ್ಲರೂ ಒಂದೇ ಕಡೆ ಸೇರುತ್ತಾರೆ, ಒಂದೇ ಕಡೆ ಸತ್ತೋದವರು ಎಲ್ಲರೂ ಒಂದೇ ಕಡೆ ಸೇರಿ ಸುಖವಾದ ಜೀವನವನ್ನ ನಡೆಸುತ್ತಾರೆ ಅಂತ ಬೈಬಲ್ನಲ್ಲಿದೆ. ಬೈಬಲ್ನಲ್ಲೂ ಪ್ರಪಂಚದ ಕೊನೆ ಇದೆ. ಈ ಪ್ರಪಂಚ ಅಥವಾ ಈ ಪ್ರಳಯ, ಭೂಮಂಡಲವೇ ಪ್ರಳಯದಿಂದ ತುಂಬಿ ಹೋಗುತ್ತದೆ, ಅಂತ ಒಂದು ಪರಿಸ್ಥಿತಿ ಬರಬಹುದು ಅಂತ ಹೇಳ್ತಾರೆ. ಅಂದರೆ ಬೈಬಲ್ನಲ್ಲಿ ಪ್ರತ್ಯೇಕವಾಗಿ ಹೇಳಿದಂತಹ ಒಂದು ಮಾತನ್ನ ಆಧುನಿಕ ಧರ್ಮ ಪ್ರಚಾರಕರು, ಅಂದರೆ ಇಂದಿನಿಂದ ಬೆಳೆದು ಬಂದಂತಹ ಒಂದು ಕ್ರಿಶ್ಚಿಯನ್ ಕಮ್ಯುನಿಟಿ ಅಲ್ಲ, ಆ ಇತ್ತೀಚಿನಲ್ಲಿ ಆಧುನಿಕತೆಯಲ್ಲಿ ಬೆಳೆದು ಬಂದಂತಹ ಒಂದು ಸುವಾರ್ತೆಯನ್ನು ಸಾರುವಂತಹ ಒಂದು ಇವರಲ್ಲಿರುವಂತಹ ಕ್ರಿಶ್ಚಿಯನ್ನರಲ್ಲಿಂದ ಒಂದು ವಿಭಾಗದ ಜನರು ಇದರನ್ನ ಅತಿಯಾಗಿ ದೇವರ ರಾಜ್ಯ ಬರಲಿದೆ, ದೇವರ ರಾಜ್ಯ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇದು ಕೊನೆಯಾಗಿ, ನಮ್ಮ ಈ ಪ್ರಪಂಚದ ಜೀವನ ಕೊನೆಯಾಗಿ ಎಲ್ಲರೂ ಸಹ ಒಂದೇ ಜೀವನದಲ್ಲಿ ಮತ್ತೊಂದು ಲೋಕದ ಜೀವನವನ್ನು ಅನುಭವಿಸುವಂತ ಸಾಧ್ಯತೆ ಇದೆ. ಅದಕ್ಕಾಗಿ ಕೆಲವು ದೇಶಗಳಲ್ಲಿ ಜನಗಳು ನಮ್ಮ ಈ ಪ್ರಪಂಚದ ಕೊನೆಯಾಗದೆ ಆ ದೇವರು ಬರುವಂತಹ ಆ ಸಮಯದಲ್ಲಿ ಈ ಒಂದು ಪ್ಲೇಸಲ್ಲಿ, ಅಂದ್ರೆ ಈ ಒಂದು ಜಾಗದಲ್ಲಿ ಇದ್ದರೆ ಮಾತ್ರ ನಿಮಗೆ ದೇವರ ಜೊತೆಯಲ್ಲಿ ಸೇರಲು ಸಾಧ್ಯ, ದೇವರೊಂದಿಗೆ ಇರಲು ಸಾಧ್ಯ ಎಂದು ಹೇಳುವಂತಹ ಜನರು ಇದ್ದಾರೆ. ಅದಕ್ಕಾಗಿ ಕೇರಳದ ತ್ರಿಶೂರ್ನಲ್ಲಿ ಒಂದು ಇದನ್ನ ಮಾಡಿಕೊಂಡಿದ್ದಾರೆ, ಒಂದು ಬಿಡಾರ ಅಂತ ಒಂದು ಜಾಗ. ಆ ಜಾಗದಲ್ಲಿ ಅಲ್ಲಿರೋರು ಮಾತ್ರ ದೇವರ ಜೊತೆಯಲ್ಲಿ ಹೋಗ್ತಾರೆ ಎಂಬ ಒಂದು ಕಲ್ಪನೆಯಿಂದ ಅದನ್ನು ಒಂದು ಅಪಾರ್ಟ್ಮೆಂಟ್ ಅನ್ನೇ ಮಾಡಿಕೊಂಡು ಅಲ್ಲಿ ಇದ್ದಾರೆ. ಅಂತಹ ಕೆಲವು ವಿಚಾರಗಳು ನಮಗೆ ತಿಳಿದು ಬರುತ್ತೆ. ಆದ್ರೆ ನಾವು ಇಷ್ಟು ದಿವಸ ಯಾವುದನ್ನ ಬಗ್ಗೆ ತಿಳಿದಿದ್ದೀವಿ ಅಂದರೆ, ಪ್ರಪಂಚದ ಧಾರ್ಮಿಕವಾದ ಆಧ್ಯಾತ್ಮಿಕವಾದ ವಿಚಾರಗಳಿಂದ, ಕೆಲವು ಧರ್ಮ ಪ್ರಚಾರದಿಂದ
ಈ ಭೂಮಿ ನಾಶವಾಗಲಿದೆ ಅಥವಾ ಪ್ರಳಯವಾಗಲಿದೆ ಎಂಬುದನ್ನು ಅದನ್ನು ಇಂಥ ತಾರೀಕು, ಇಂಥ ಕಾಲದಲ್ಲಿ, ಈ ವರ್ಷದಲ್ಲಿ, ಇಂಥ ವರ್ಷದಲ್ಲಿ, ಇಷ್ಟನೇ ಶತಮಾನದಲ್ಲಿ ಆ ಪ್ರಪಂಚ ನಾಶ ಇದೆ ಎಂಬುದನ್ನು ಹೇಳಿದರು. ಆದರೆ ಈಗ ಆಕ್ಸ್ಫರ್ಡ್, ಕೇಂಬ್ರಿಡ್ಜ್ ಮುಂತಾದ ಯೂನಿವರ್ಸಿಟಿಗಳಲ್ಲಿ ನಡೆಸಿದ ಅಧ್ಯಯನಗಳಿಂದ, ಅವರು ನಡೆಸುವ ಸಂಶೋಧನೆಗಳಿಂದ ಈಗ ಅವರು ಸಹ ಹೇಳ್ತಿದ್ದಾರೆ 25ರಿಂದ 75 ವರ್ಷದೊಳಗೆ ಈ ಪ್ರಪಂಚದಲ್ಲಿ ಯಾವ ಮನುಷ್ಯನೂ ಉಳಿಯುವುದಿಲ್ಲ, ಎಲ್ಲರೂ ನಾಶವಾಗುತ್ತಾರೆ ಅಂತ ಅವರು ತಿಳಿತಾರೆ. ಇಂತಹ ವಿಷಯಗಳನ್ನು ನಾವು ತಿಳಿದಾಗ ನಾವಿನ್ನು ಎಷ್ಟು ದಿನ ಬದುಕಕ್ಕಾಗುತ್ತೆ, ಇನ್ನೇನು ನಮ್ಮ ಭವಿಷ್ಯವೇ ಇಲ್ಲವೇ ಎಂಬ ಚಿಂತೆ ಬರುತ್ತದೆ. ಆದರೆ ನಾವು ಮುಂದಿನ ವಿಚಾರಗಳನ್ನು ತಿಳ್ಕೊಂಡಾಗಲೇ ಅದರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ, ಸರಿಯಾದ ವಿಷಯವೇನು ಎಂಬುದು ತಿಳಿಯೋದು. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ, ಹೆಚ್ಚಿನ ಜ್ಞಾನ, ತಿಳುವಳಿಕೆ ನೀವು ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಈಗ ನಾನು ಹೇಳಿದೆ ಒಟ್ಟಿಗೆ ಎಲ್ಲರೂ ನಾಶವಾಗುವುದು ಎಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ಆದರೆ ಇದಕ್ಕಿಂತ ಮೊದಲು ವಿಜ್ಞಾನಿಗಳು ಹೇಳಿದ್ದು ಎಲ್ಲವೂ ಒಟ್ಟಿಗೆ ನಾಶವಾಗುವುದಿಲ್ಲ, ಕ್ರಮೇಣ ನಾಶದತ್ರ ಸಾಗುತ್ತದೆ ಎಂದು ಹೇಳಿದರು. ಈಗ ನಾವು ಲೆಕ್ಕ 450 ಕೋಟಿ ವರ್ಷಗಳ ಹಿಂದೆ ಈ ಭೂಮಿ ಸೃಷ್ಟಿಯಾಯಿತು. ಅಂದ್ರೆ ಆಮೇಲೆ ಜೀವಿಗಳ ಸೃಷ್ಟಿಯಾಗಿದ್ದು ಸುಮಾರು 3500 ಕೋಟಿ ವರ್ಷಗಳಿಂದ. ಅಲ್ಲಿಂದ ಕ್ರಮೇಣ ಈ ಮನುಷ್ಯನ ರೂಪ ಬರಬೇಕಾದ್ರೆ ಅದಕ್ಕೆ 380 ಕೋಟಿ ವರ್ಷಗಳ ಬಳಿಕ ಜೀವಿಗಳು ಹುಟ್ಟಿಕೊಂಡವು. ಜೀವ ವಿಕಾಸನ ಹಾಗೆ ಆ ರೀತಿಯಲ್ಲಿ ಆಗಿ 2 ಅಥವಾ 3 ಲಕ್ಷ ವರ್ಷಗಳ ಹಿಂದೆ ಮಾತ್ರ ಮನುಷ್ಯರು ಈ ರೂಪದಲ್ಲಿ ಹುಟ್ಟಿದರು. ಕ್ರಮೇಣ ಮನುಷ್ಯರಲ್ಲಿ ಬಣ್ಣಗಳಲ್ಲಿ ವ್ಯತ್ಯಾಸ, ಚರ್ಮಗಳಲ್ಲಿ ವ್ಯತ್ಯಾಸ, ಅವರ ಕಲ್ಚರ್, ಅವರ ಸಂಸ್ಕೃತಿಯಲ್ಲಿ ವ್ಯತ್ಯಾಸ ಎಲ್ಲವೂ ಬಂತು. ಮೊದಲು ಹುಟ್ಟಿದ್ದು ಆಫ್ರಿಕಾ ಖಂಡದಲ್ಲಿ, ಆಫ್ರಿಕಾದಿಂದ ಏಷ್ಯಾಕ್ಕೆ ಬಂದರು, ಏಷ್ಯಾದಿಂದ ಯುರೋಪ್ ಖಂಡಕ್ಕೆ ಹೋದರು. ಈಗ ಜನಗಳ ವಲಸೆ ಆರಂಭವಾಯಿತು. ಹೀಗೆ ವಲಸೆ ಆರಂಭವಾಗಲು ಕಾರಣಗಳು ಹಲವು ಇರುತ್ತದೆ. ಬರಗಾಲ ಇರಬಹುದು, ತಾವು ಬೆಳೆಯುವಂತಹ, ತಮಗೆ ಬೇಕಾದ ಆಹಾರ ದೊರೆಯದೇ ಇರುವಂತಹ ಸಮಯದಲ್ಲಿ ಅದನ್ನೇ ಬೆಳೆದುಕೊಳ್ಳಲು ಅಥವಾ ಅದನ್ನ ಪಡೆಯಲು ಯಾವುದೇ ಆಹಾರ ಎಲ್ಲಿ ಸಿಗೋದಿಲ್ವೋ ತಮಗೆ ಬೇಕಾದ ಆಹಾರವನ್ನು ಹುಡುಕಿಕೊಂಡು ವಲಸೆ ಹೋಗೋರು ಜನರು ವಲಸೆ ಬಂದರು. ಹೀಗೆ ವಲಸೆ ಬಂದು ಈಗ ಹಲವು ಕಡೆಗಳಲ್ಲಿ, ಪ್ರಪಂಚದ ಎಲ್ಲಾ ಕಡೆಗೂ ಜನಸಂಖ್ಯೆ ಹರಡಿತು. ಆದರೆ 25,000 ವರ್ಷಗಳ ಹಿಂದೆ ಎಲ್ಲಿಗೆ? ಯುರೋಪ್ಗೆ ಹೋದರು. ಅದಕ್ಕಿಂತ ಮೊದಲು ಏಷ್ಯಾಕ್ಕೆ ಬಂದರು. ಈ ಕೆಲವು ರಾಜ್ಯಗಳು ಒಂದೊಂದು ಪ್ರದೇಶಕ್ಕೆ ಒಬ್ಬ ನಾಯಕ, ಆ ಪ್ರದೇಶದ ನಾಯಕ ತನ್ನ ಗುಂಪಿನ ನಾಯಕನಾಗಿ ಮಾರ್ಪಡ್ತಾನೆ. ಅವರಿಗೆ ಹಾಗೆ ಬೆಳೀತಾ ಜನಸಂಖ್ಯೆ ಬಂತು, ದೇಶಗಳಾಗಿ ಹೋಯಿತು. ಆಮೇಲೆ ದೇಶಗಳಲ್ಲಿ ಈ ರಾಜ್ಯಗಳು ಬಂದರು. ಕೆಲವು ರಾಜ್ಯಗಳಿಗೆ ಬರೀ ಹೊಡೆಯೋದು, ಯುದ್ಧ ಮಾಡೋದು, ಹೊಡೆಯೋದು, ಯುದ್ಧ ಮಾಡೋದು, ಅದೇ ಅವರ ಜೀವನ ಎಂಬಂತಾಯಿತು. ಹಾಗೆ ವರ್ಷಗಳು ಕಳೆದು ಇನ್ನು ಬೆಳೆದಂತೆ, ಈ ಪ್ರಪಂಚ ಜನಸಂಖ್ಯೆ ಬೆಳೆದಂತೆ ತಮ್ಮ ದೇಶವನ್ನ, ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡುವಂತಹ ಯುದ್ಧಗಳು ಆರಂಭವಾಯಿತು. ಆ ಯುದ್ಧಗಳು ದಾಳಿ ಮಾಡೋದು, ತನ್ನನ್ನು ವಶಕ್ಕೆ ಪಡೆಯೋದು, ಅಂತಹ ಕಥೆಗಳಿಂದ ಎಷ್ಟೋ ಜನಗಳು ಸಾವನ್ನಪ್ಪ. ಅಲೆಕ್ಸಾಂಡರ್ ದ ಗ್ರೇಟ್ ಏನ್ ಮಾಡಿದ್ರು? ಎಲ್ಲಾ ಕಡೆಯನ್ನು ಸುತ್ತು ಎಲ್ಲವನ್ನು ದಾಳಿ ಮಾಡಿ ಬಂದು ಭಾರತಕ್ಕೆ ಬಂದು, ಭಾರತದಲ್ಲಿ ಅವನಿಗೆ ನೆಲೆ ನಿಲ್ಲಲಾಗದೆ ವಾಪಸ್ ಹೋಗದ. ದಾಳಿ ಮಾಡದೆ ದಾಳಿ ಮಾಡಿ ತನ್ನ ದೇಶವನ್ನು ವಿಸ್ತಾರ ಮಾಡುವುದು ಅವ್ರಿಗೊಂದೊಂದು ಹವ್ಯಾಸ, ಅವರಿಗೆ ಆನಂದ, ಅದೇ ಅವರ ಜೀವನದ ಗುರಿ ಆಗಿತ್ತು. ರೋಮನ್ ರಾಜ್ಯದಲ್ಲಿ ಅದರಲ್ಲೂ ಸಹ ಅಲ್ಲೂ ಸಹ ಹಾಗೆ ನಡೀತಾ ಇತ್ತು. ಅವರು ಈ ರಾಜರ ಕಾಲದಲ್ಲಿ ಬಹಳ ಸಾಮ್ರಾಜ್ಯ ಕೂಡ ನಾಶವಾಗ್ತಾ ಹೋಗುತ್ತೆ. ಹೀಗೆ ಎಷ್ಟೋ ಸಾಮ್ರಾಜ್ಯಗಳು ಹುಟ್ಟಿದವು, ಎಷ್ಟೋ ಸಾಮ್ರಾಜ್ಯಗಳು ನಾಶವಾಗ. ಈಗ ಆಧುನಿಕ ಲೋಕದಲ್ಲಿಯೂ ಹಾಗೆ ಸಂಭವಿಸುತ್ತಿರುತ್ತದೆ. ಅಂದರೆ 20ನೇ ಶತಮಾನದಲ್ಲಿ ಮಹಾಯುದ್ಧಗಳು, 20ನೇ ಶತಮಾನದಲ್ಲಿ ನಡೆದಂತಹ ಮಹಾಯುದ್ಧಗಳು, ಈ ರಾಜ್ಯಗಳ ಒಂದು ಹಾವಳಿ ನಿಂತು ಹೋದ್ಮೇಲೆ 20ನೇ ಶತಮಾನದಲ್ಲಿ ಮಹಾಯುದ್ಧಗಳಾಯಿತು. ಆಮೇಲೆ 21ರಲ್ಲಿ ಚರ್ಚಿಲ್ ಒಂದು ಪುಸ್ತಕ ಬರೆದರು, ಶೆಲ್ ವಿ ಕಮಿಟೆಡ್ ಸುಸೈಡ್ ಅಂತ. ಶೆಲ್ ವಿ ಅಂದ್ರೆ ನಾವು ಸುಸೈಡ್ ಮಾಡ್ಕೊಳ್ಳುವಂತ ಸ್ಥಿತಿಗೆ ಬರುತ್ತೇವೆ ಅಂತ ಅವ್ರು ಬರೆದರು. ಯಾಕೆ ಬರೆದರು? ಆಮೇಲೆ 2ನೇ ಮಹಾಯುದ್ಧ ನಡೆದಿದ್ದು, ಆಮೇಲೆ ಬಾಂಬ್ ಹಾಕಿದ್ದು, ಎಲ್ಲಿ ಜಪಾನ್ ಮೇಲೆ ಬಾಂಬ್ ಹಾಕಿದ್ದು, ಅದರಿಂದ ಆದಂತಹ ಅಪಾಯಗಳೆಲ್ಲವೂ ಆಮೇಲೆ ನಡೆದಿದ್ದು.
ಅದಕ್ಕಿಂತ ಮೊದಲೇ ಚರ್ಚಿಲ್ ಈ ರೀತಿಯಲ್ಲಿ ಒಂದು ಪುಸ್ತಕ ಬರೆದಿದ್ರು, ಅಂದರೆ ಮನುಷ್ಯರು ನಾಶವಾಗುವುದು. ಹಾಗೆ 20ನೇ ಶತಮಾನದಲ್ಲಿ ಯಾವುದು ನಮ್ಮ ಪ್ರಪಂಚ ನಾಶ ಅಂತ ತಿಳ್ಕೊಂಡಿದ್ರು, ಪ್ರಪಂಚ ನಾಶಕ್ಕೆ ಯಾವುದು ಕಾರಣ ಅಂತ ತಿಳ್ಕೊಂಡಿದ್ರು ಅಂದ್ರೆ ಅಣುಬಾಂಬೆ ನಮ್ಮ ಈ ಪ್ರಪಂಚ ನಾಶಕ್ಕೆ ಕಾರಣ ಅಂತ. ಅದರ ಭಯ ಈಗಲೂ ಇದೆ, ಈಗಲೂ ಯುದ್ಧ ನಡೀತಾ ಇದೆ. ಈಗ ಹೋಗಿ ಇರಾಕ್ನವರು ತಗೊಂಡೋಗಿ ಇಸ್ರೇಲ್ ಮೇಲೆ ಬಾಂಬ್ ಹಾಕಿದ್ರೆ ಅವನ್ನ ಹಾಳಾಗಬಹುದು. ಇಲ್ಲ, ಈಗ ರಷ್ಯಾದವರು ತಗೊಂಡೋಗಿ ಬಾಂಬ್ ಹಾಕಿದ್ರೆ ಅದು ನಾಶಕ್ಕೆ ಕಾರಣ ಆಗುತ್ತದೆ. ಈಗ ಅದೇ ನಮ್ಮ ಪಾಕಿಸ್ತಾನದವರು ಮೊನ್ನೆ ಹೇಳಿದ್ರಲ್ಲ, ಪ್ರಪಂಚದ ಅರ್ಧದಷ್ಟು ಜನಗಳನ್ನು ಸಾಯಿಸುವಂತಹ ಶಕ್ತಿ ನಮಗಿದೆ ಅಂತ ಹೇಳಿದ್ರಲ್ಲ, ಅಂತಹ ಕ್ರೂರಿಗಳು ಅಥವಾ ಅಂತ ಮನಸ್ಸಿನವರು ಕೆಲವರಿಗೆ ಕೇಡು ಮಾಡುವುದು, ನಾಶ ಮಾಡುವುದೇ ಒಂದೇ ಚಿಂತೆಯಾಗಿದೆ. ಅಂತಹ ಚಿಂತೆಗಳಿಂದ ದೇಶಕ್ಕೆ ಕೇಡಾಗ್ತಾ ಇರುತ್ತೆ. ಈ ಕೆಲವು ಜನಗಳಿಗೆ ಅದೇನೆ, ನಾಶ ಮಾಡಬೇಕು, ನಾಶ ಮಾಡಿ ಸಂತೋಷ ಪಡೋದು, ಅದು ಅವರ ಆನಂದ. ಅಂತಹ ಒಂದು ಕೆಲಸ ಜನರಿಂದ ಆಗುವುದೇ ಈ ಪ್ರಪಂಚ ನಾಶಕ್ಕೆ ಕಾರಣವಾಗುವಂತ ಸ್ಥಿತಿ ಬರೋದು ಅಂತ ಈಗ ಅಂದಾಜು ಮಾಡಬಹುದು. ಆಧ್ಯಾತ್ಮಿಕ ವಿಚಾರಗಳು, ಧಾರ್ಮಿಕ ವಿಚಾರಗಳು, ಧಾರ್ಮಿಕ ಗ್ರಂಥಗಳು ಹೇಳಿರುವಂಥದ್ದನ್ನ ಒಂದು ಬದಿಗಿಟ್ಟು ನಾವು ನೋಡುವುದಾದ್ರೆ ನಮಗೆ ಕಾಣಿಸುವುದೇನು, ಈ ಪ್ರಪಂಚ ನಾಶಕ್ಕೆ ಮಾನವರು ಮಾಡುವಂತಹ ಕೆಲವು ಕೆಲಸಗಳೇ ಕಾರಣವಾಗುತ್ತದೆ. ಅಣುಬಾಂಬಿನ ಭಯ ಎಲ್ಲಾ ಕಡೆಯೂ ಇದ್ದಿದ್ದೆ. ಅಣುಬಾಂಬ್ ಹಾಕಿದ್ರೆ ಜೀವನವೇ ನಾಶವಾಗುವಂಥದ್ದು. ಆದರೆ ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಗಳಲ್ಲಿ ನಡೆಸಿದ ಸಂಶೋಧನೆಗಳಿಂದ ಇನ್ನೂ ಮಹತ್ತರವಾದಂತಹ ವಿಷಯಗಳು ತಿಳಿದು ಬಂದಿದೆ. ಆದರೆ ಅಣುಬಾಂಬು ಒಂದು ಕಡೆಯಿಂದ ನಮಗೆ ಭಯವನ್ನ ಉಂಟು ಮಾಡುತ್ತೆ. ಪ್ರಪಂಚ ನಾಶಕ್ಕೆ ಸಾಕಾಗುವಷ್ಟು, ಪ್ರಪಂಚ ಪೂರ್ಣವಾಗಿ ನಾಶ ಮಾಡುವಷ್ಟು ಅಣುಬಾಂಬುಗಳು, ಅದು ಅಣುಶಕ್ತಿಗಳು ನಮ್ಮಲ್ಲಿ ಶೇಖರ ಇದೆ ಅಂತ ಇಡೀ ಪ್ರಪಂಚದ ಲೆಕ್ಕವನ್ನು ತೆಗೆದುಕೊಂಡಾಗ ಗೊತ್ತಾಗುತ್ತೆ. ಹಾಗೆ ಈಗ ಬಂದಿರುವಂತಹ ಹೊಸ ವಿಧಾನಗಳು ನೋಡಿ, ಈಗ ಚೀನಾದವರೊಂದು ಶಸ್ತ್ರ ಕಂಡುಹಿಡಿದ್ರಂತೆ. ಅದು ಇಡೀ ಭೂಮಂಡಲವನ್ನ ಸುತ್ತಿ ಭೂಮಂಡಲವನ್ನ ನಾಶ ಮಾಡುವಂತಹ ಶಕ್ತಿ ಹೊಂದಿರುವಂತಹ ಒಂದು ಶಸ್ತ್ರ. ಅಂತ ಒಂದು ಶಸ್ತ್ರವನ್ನು ಅವರು ಸಂಶೋಧನೆ ಮಾಡಿದಾರಂತೂ, ಚೀನಾದವರು ಮಾಡಿದ್ದಾರೆ ಎಂಬ ಮಾತುಗಳು ಕೇಳಿಬರ್ತವೆ. ಅಂತಹ ಶಸ್ತ್ರಗಳು ಇರುವಾಗ ನಾವು ಯಾವ ರೀತಿಯಲ್ಲಿ ಪ್ರಪಂಚ ನಾಶ ಆಗಲ್ಲ ಅನ್ನೋದನ್ನ ತಿಳ್ಕೊಳ್ಳಕ್ಕೆ ಸಾಧ್ಯ? ಹಾಗೆ ಈಗ ಹವಾಮಾನ ಬದಲಾವಣೆ, ಭೂಮಿಯ ತಾಪಮಾನ ಹೆಚ್ಚುತ್ತಾ ಹೋಗುತ್ತೆ. ಹೆಚ್ಚುವುದರಿಂದ ಏನಾಗುತ್ತೆ, ಮಂಜುಗಳು ಕರಗಿ ಸಮುದ್ರಕ್ಕೆ ಹೋಗುತ್ತೆ, ಸಮುದ್ರದ ನೀರು ಉಕ್ಕುತ್ತೆ, ಸಮುದ್ರ ಆಗ ಎಲ್ಲವೂ ಸಮುದ್ರದೊಳಗೆ ಸೇರ್ಕೊಳ್ಳುತ್ತವೆ. ಈಗಾಗಲೇ 75% ನೀರೇ ಇರೋದು ನಮ್ಮ ಪ್ರಪಂಚದಲ್ಲಿ. ಇನ್ನು ಉಳಿದ ಮಂಜುಗಡ್ಡೆಗಳು ಕರಗಿ, ನಮ್ಮ ಹಿಮಾಲಯದಲ್ಲಿರುವಂತಹ ಎಲ್ಲಾ ಕಡೆ ಇರುವಂತಹ ಧ್ರುವ ಪ್ರದೇಶದಲ್ಲಿರುವಂತಹ ಮಂಜುಗಡ್ಡೆಗಳು ಕರಗಿ ನೀರಾಗಿ ಸಮುದ್ರಕ್ಕೆ ಬಂದು ಸೇರಿದಾಗ ನೀರು ಇಡೀ ಪ್ರಪಂಚವನ್ನೇ ಆವರಿಸುವಷ್ಟು ನೀರು ಇರುತ್ತದೆ. ಇದರಿಂದಾಗಿ ನಾವು ತಿಳ್ಕೊಂಡಿದ್ವಲ್ಲ, ಪ್ರವಾಹ, ಪ್ರಳಯದಿಂದ ಇಂತಹ ಅಪಾಯಗಳು ಸಂಭವಿಸುತ್ತದೆ ಎಂಬುದನ್ನ ತಿಳಿಸಿದೆ. ಈಗ ನೋಡಿ, ಜನರಲ್ಲಿ ನಾಶವನ್ನ ನೋಡಿ, ಈಗ ನೀವು ನೋಡಿರ್ಬೋದು ಇಂಟರ್ನೆಟ್ಗಳಲ್ಲಿ ವೈರಸ್ಗಳನ್ನ ಬಿಡೋದು. ವೈರಸ್ ಬಿಟ್ಟು ಅವ್ರಿಗೇನು ಲಾಭ? ಇಂಥ ವೈರಸ್ನ ಬಿಡುವುದರಿಂದ ಅವ್ರಿಗೇನು ಲಾಭ ಇಲ್ಲ. ಅದನ್ನ ನೋಡಿ ಎಲ್ಲರೂ ಚಡಪಡಿಸುತ್ತಿರುವುದನ್ನು ನೋಡಿ ಅವರು ಸಂತೋಷ ಪಡುವುದು. ಈ ರೀತಿಯಲ್ಲಿ ನಾಶ ಮಾಡುವುದರಿಂದ ಸಂತೋಷ ಪಡುವುದ ಜನಗಳು ಪ್ರಪಂಚದಲ್ಲಿ ಇರುವುದರಿಂದ ಪ್ರಪಂಚ ನಾಶ ಆಗುತ್ತದೆ ಎಂಬುದು ಈ ಒಂದು ರೀತಿಯ ಅಂದಾಜು ಮಾಡಲಾಗಿದೆ. ಅಂದರೆ 20ನೇ ಶತಮಾನದಲ್ಲಿ ಅಣುಬಾಂಬ್ ಆಯಿತು, 21ನೇ ಶತಮಾನದಲ್ಲಿರುವಂತೂ ಕೃತಕ ಬುದ್ಧಿಮತ್ತೆ, ಕೃತಕ ಬುದ್ಧಿ, AI ಅಂತೆಲ್ಲ ನೀವು ಕೇಳಿದ್ರಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದು ತುಂಬಾ ಒಳ್ಳೆಯ ಕೆಲಸಗಳನ್ನು ಮಾಡುತ್ತೆ, ಜನಗಳ ಕೆಲಸ ಕಾರ್ಯಗಳನ್ನು ಸುಲಭ ಮಾಡುತ್ತೆ. ಇಂಥ ವಿಜ್ಞಾನಿಗಳಲ್ಲಿ AI ಅಂದರೆ ಕೃತಕ ಬುದ್ಧಿಮತ್ತೆಯನ್ನ ನಿರ್ಮಿಸುವಂತಹ ಜನರಲ್ಲಿ ಕೆಲವರಾದರೂ ಕೆಟ್ಟ ಮನಸ್ಸಿನವರಿರುತ್ತಾರೆ. ಅವರು ನಾಶವನ್ನ ನೋಡಲು ಇಷ್ಟಪಡುವಂತ ವ್ಯಕ್ತಿಗಳಾಗಿರುತ್ತಾರೆ. ನಾಶವನ್ನ ಅಂದ್ರೆ ಯಾವುದೋ ಒಂದು ಸಿನಿಮಾ ನೋಡಿದಾಗ ಹೀರೋ ಇರ್ತಾನೆ, ಅವನು ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾನೆ, ಅದಕ್ಕೆ ಅವನಿಗೊಂದು ವಿಲನ್ ಇದ್ದಾಗಲೇ, ಖಳನಾಯಕ ಇದ್ದಾಗಲೇ ಆ ಒಂದು ಕತೆಗೆ ಮೆರುಗು ಬರುವುದು. ಅದೇ ರೀತಿ ಪ್ರಪಂಚದಲ್ಲಿ ನಡೆಯುವ ಪ್ರತಿಯೊಂದು ಕೆಲಸಗಳು ಖಳನಾಯಕನೂ ಇರುತ್ತಾನೆ, ಹೀರೋನೂ ಇರುತ್ತಾನೆ. ನಮ್ಮ ಕೃತಕ ಬುದ್ಧಿಮತ್ತೆಯಲ್ಲಿ ಇಂತಹ ಒಂದು ಅಪಾಯ ಇರುವುದನ್ನ ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ. ನಾಶ ಮಾಡುವಂತ ಆಯುಧಗಳನ್ನು ತಯಾರಿಸಬಹುದು. ಯಾವುದು? ಕೃತಕ ಬುದ್ಧಿಮತ್ತೆಯಿಂದ ನಾಶ ಮಾಡುವ, ಜನರನ್ನು ಕೊಲ್ಲಲು ಯಾರಿಂದಲೂ ತಡೆಯಲಾರದಂತಹ, ಅದು ಒಮ್ಮೆ ಹೋಗ್ಬಿಟ್ರೆ ಮತ್ತೆ ವಾಪಸ್ ಕರೆದುಕೊಳ್ಳಕ್ಕಾಗದಂತಹ ಶಸ್ತ್ರಾಸ್ತ್ರಗಳನ್ನ ನಿರ್ಮಿಸುವಂತಹ ಒಂದು ವ್ಯವಸ್ಥೆ ಕೃತಕ ಬುದ್ಧಿಮತ್ತೆಯಲ್ಲೂ ಇದೆ. ಭೂಮಿಯನ್ನು ಅಂದರೆ ಆಯುಧಗಳನ್ನು ತಯಾರಿಸುವುದೇ ಇವರ ಮುಖ್ಯ ಗುರಿಯಾಗಿರುತ್ತೆ.
ತನ್ನ ತಾನು ದೊಡ್ಡವನು, ಎಲ್ಲರೂ ನನ್ನ ಕಾಲ ಕೆಳಗೆ ಇರಬೇಕು, ಎಲ್ಲರೂ ನಾನು ಹೇಳ್ದಂಗೆ ಕೇಳಬೇಕು ಅನ್ನೋ ಒಂದು ಬಯಕೆ ಇರುವಂತಹ, ಒಂದು ಮಹದಾಶೆ ಇರುವಂತಹ ವ್ಯಕ್ತಿಗಳು ಪ್ರಪಂಚವನ್ನ ಯಾವ ರೀತಿ ತನ್ನ ಮಾತು ಕೇಳುವಂತೆ ಮಾಡಬೇಕು, ಅದಕ್ಕೆ ಯಾವ ಯಾವ ಕೃತಕ ಬುದ್ಧಿಮತ್ತೆಯನ್ನು ಬಳಸಿ ಆಯುಧಗಳನ್ನು ತಯಾರಿಸಬೇಕು, ಎದುರಿಸಬೇಕು, ಜನಗಳನ್ನ ಎದುರಿಸಬೇಕು. ಆ ಎದುರಿಸಕ್ಕೆ ಇರುವಂತಹ ಆಯುಧಗಳು, ಶಸ್ತ್ರಾಸ್ತ್ರಗಳಿದೆಯಲ್ಲ, ಅದು ಇಡೀ ಭೂಮಂಡಲವನ್ನೇ ನಾಶಪಡಿಸುವಂತಹ ಒಂದು ಶಕ್ತಿಯಾಗಿ ಮಾರ್ಪಡುವಂತಹ ಸಾಧ್ಯತೆ ಇದೆ. ಹಿಂದೆ ಅದೇ ರಾಜರು ಹಿಂದೆ ಮಾಡ್ತಾ ಇದ್ರು ಅದನ್ನೇ. ತನ್ನ ಅಧಿಕಾರ, ಇಡೀ ಪ್ರಪಂಚಕ್ಕೆ ತನ್ನ ಅಧಿಕಾರ ಬೇಕು ಒಂದು ಅಲೆಕ್ಸಾಂಡರ್ ದ ಗ್ರೇಟ್ ಮಾಡಿದ ಹಾಗೆ ನಮ್ಮ ಭಾರತದಲ್ಲೂ ಎಷ್ಟೋ ಜನ ದಂಡೆತ್ತಿ ಹೋಗಿ ಮಾಡಿದ್ರು. ಮೊಘಲರು ದಂಡೆತ್ತಿ ಭಾರತಕ್ಕೆ ಬಂದರು. ಈಗ ಇಲ್ಲಿದ್ದಂತಹ ರಾಜರುಗಳಲ್ಲಿ ಈ ರೀತಿ ನಾನು ದೊಡ್ಡವ, ನನ್ನನ್ನು ಮಾತು ಕೇಳಬೇಕು, ಯುದ್ಧ ಮಾಡೋದು ಜನರ ಸಾಯಿಸೋದು, ನಾಶ. ಒಟ್ಟಾರೆ ಅವರಿಗೆಲ್ಲರಿಗೂ ನಾಶನೇ ಬೇಕಾಗಿರೋದು. ಈ ಯುದ್ಧ ಅನ್ನೋದೇ ನಾಶ, ಪ್ರಪಂಚ ನಾಶಕ್ಕೆ ಇರುವಂತಹ ಒಂದು. ನಮ್ಮ ದೇಶದ ರಕ್ಷಣೆ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ. ನಮ್ಮ ದೇಶಕ್ಕೆ ಬೇರೆ ಯಾವನು ವೈರಿಗಳು ಬರಬಾರ್ದು ಅಂತ. ಆದರೆ ನಮ್ಮ ದೇಶದಿಂದ ಹೋಗಿ ಬೇರೆ ದೇಶಕ್ಕೂ ನುಗ್ಗಿ ಯುದ್ಧ ಮಾಡ್ತಾರಲ್ಲ, ನಾಶದಕ್ಕೆ ಕಾರಣವಾಗುವಂಥದ್ದು. ನಮ್ಮ ದೇಶವನ್ನು ನಾವು ಉಳಿಸಿಕೊಳ್ಳಬೇಕು, ನಮ್ಮ ದೇಶದ ಭದ್ರತೆಯನ್ನು ಭದ್ರಪಡಿಸಿಕೊಳ್ಬೇಕು. ಆದರೆ ಬೇರೆ ದೇಶಗಳ ಮೇಲೆ ಹೋಗಿ ಯುದ್ಧ ಮಾಡುವುದೆಂದರೆ ಅದು ನಾಶ, ಅದು ಪ್ರಪಂಚ ನಾಶಕ್ಕೆ ನಾಂದಿಯಾಗುತ್ತದೆ. ಅದು ಯಾಕಾದ್ರೆ ಹಲವು ಜನರಲ್ಲಿ ಇಂತಹ ನಾಶದ ಗುಣ ಕಂಡು ಬರುತ್ತದೆ. ತೋಬಿಪಾಲ್ ಅನ್ನೋರು, ಅಂದ್ರೆ ಫ್ಯೂಚರಿಸ್ಟ್ ಅಂತ, ತೋಬಿಪಾಲ್ ಯಾವುದು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ತೋಬಿಪಾಲ್ ಅಂತ ಹೇಳ್ತಾರೆ. ಅವರು ಹೇಳ್ತಾರೆ 75 ವರ್ಷದೊಳಗೆ ಮಾನವ ನಾಶವಾಗುತ್ತಾನೆ ಎನ್ನುತ್ತಾರೆ. ಮಾನವರು ಪೂರ್ತಿಯಾಗಿ ನಾಶವಾಗಿ ಹೋಗ್ತಾರೆ, ಭೂಮಿ ಮೇಲೆ ಯಾವುದೇ ಮನುಷ್ಯರು ಉಳಿಯೋದಿಲ್ಲ ಅಂತ ಹೇಳ್ತಾನೆ. ಫ್ಯೂಚರಿಸ್ಟ್ ಅಂದ್ರೆ ಅವರು ಫ್ಯೂಚರಿಸ್ಟ್, ಭವಿಷ್ಯವನ್ನ ತಿಳಿಯುವಂಥವು, ಭವಿಷ್ಯವನ್ನ ಲೆಕ್ಕ ಹಾಕಿಕೊಂಡಿರುವಂತಹ ವ್ಯಕ್ತಿ. ಅಂದರೆ ಯಾರು? ಡಾಕ್ಟರ್ ತೋಬಿಪಾಲ್ ಎಂಬುವರು 75 ವರ್ಷದೊಳಗೆ ಮಾನವ ನಾಶವಾಗಲಿದೆ ಎನ್ನುತ್ತಾರೆ. ಜೆ.ಎ. ಡೈಮರ್ ಅಂದ್ರೆ ಇವರು ದೊಡ್ಡ ಪ್ರಪಂಚಕ್ಕೆ ಹೆಸರುವಾಸಿ ಆದಂತಹ ಒಬ್ಬ ವಿಜ್ಞಾನಿ. ಯಾರು? ಡಿ.ಎ. ಡೈಮರ್ ಅಭಿಪ್ರಾಯದಲ್ಲಿ 75 ವರ್ಷ ಏನು ಬೇಕಾಗಿಲ್ಲ, 25 ವರ್ಷದ ಒಳಗೇನೆ ಭೂಮಿ ನಾಶವಾಗಲಿದೆ, ಈ ಭೂಮಿಯಲ್ಲಿ ಯಾವ ಮನುಷ್ಯನು ಉಳಿಯೋದಿಲ್ಲ ಅಂತ ಹೇಳ. ನ್ಯೂಕ್ಲಿಯರ್ ಬಾಂಬ್ ಶಸ್ತ್ರಗಳಾಗಿರ್ಬಹುದು, ಹವಾಮಾನ ವೈಪರೀತ್ಯ ಅಂದ್ರೆ ತಾಪಮಾನ ಹೆಚ್ಚಾಗುವುದರಿಂದ ಇರಬಹುದು. ಅಂದ್ರೆ ಈ ತಾಪಮಾನ ಹೆಚ್ಚಾದ ಏನಾದ್ರೆ ಮೊದಲೇ ಹೇಳಿದೆ, ಮಂಜುಗಡ್ಡೆಗಳು ಕರಗಿ ಸಮುದ್ರಕ್ಕೆ ಹೋಗಿ ಸಮುದ್ರದಿಂದ, ಇಲ್ಲ ಬರಗಾಲ ಬರುತ್ತೆ, ಮಳೆ ಇಲ್ಲದೆ ಬರಗಾಲ ಬರುತ್ತೆ. ಬರಗಾಲ ಬಂದಾಗ ಇಡೀ ಪ್ರಪಂಚಕ್ಕೆ ಬರಗಾಲ ಬಂದರೆ ಏನ್ ಮಾಡೋದು? ಆಹಾರವ ಇಲ್ಲದೆ ಜನಗಳು ವಲಸೆ ಹೋಗ್ತಾರೆ. ಎಲ್ಲೆಲ್ಲಿ ವಲಸೆ ಹೋಗ್ತಾರೆ? ವಲಸೆ ಹೋದ್ರು ಏನೂ ಆಗೋದಿಲ್ಲ. ಊಟಕ್ಕಿಲ್ಲದಿದ್ದ ಮೇಲೆ, ಆಹಾರ ಇಲ್ಲದೆ, ಬೆಳೆಯದಿದ್ರೆ ಆಹಾರ ಇರೋದಿಲ್ಲ, ನೀರು ಕುಡಿಯಕ್ಕೆ ಸಾಧ್ಯ ಆಗೋಲ್ಲ. ಅಂತ ಪರಿಸ್ಥಿತಿ ಬಂದಾಗ ಏನಾಗುತ್ತೆ? ಮನುಷ್ಯರು ನರಳಿ ಸಾಯ್ತಾ ಹೋಗ್ತಾರೆ, ಅವರನ್ನು ಉಳಿಸಕ್ಕೆ ಬರೋದಿಲ್ಲ. ರೋಗ ರುಜಿನಗಳು ಬರುತ್ತೆ. AI ರೋಗವನ್ನ ಸೃಷ್ಟಿ ಮಾಡಬಹುದು. ಅಂದರೆ ಕೃತಕ ಬುದ್ಧಿಮತ್ತೆಯಿಂದ ಜನರಿಗೆ ಅಪಾಯ ಇದೆ, ಅದನ್ನ ಸರಿಯಾದ ಒಳ್ಳೆಯ ಜನರ ಕೈಗೆ ಸಿಗದೆ ಯಾವುದಾದರೂ ವಿನಾಶವನ್ನ ಆಸೆ ಪಡುವಂತ, ವಿನಾಶಕ್ಕೆ ನಾಂದಿ ಕೆಲಸ ಮಾಡುವಂತಹ ಜನರ ಕೈಗೆ ಹೋದರೆ ಅದು ಅಪಾಯ. ಇಡೀ ಪ್ರಪಂಚಕ್ಕೆ ಅಪಾಯಗಳು. ರೋಗ ತರಿಸಬಹುದು, ರೋಗ ಮಾಡಬಹುದು. ಅಂದ್ರೆ ಯಾವುದಾದ್ರು ವೈರಸ್ಗಳನ್ನ ಸೃಷ್ಟಿ ಮಾಡಬಹುದು. ಆ ವೈರಸ್ಗಳು ರೋಗವಾಗಿ ಹರಡುತ್ತೆ. ಇಲ್ಲ, ನಮ್ಮ ಇಂಟರ್ನೆಟ್ ಪೂರ್ತಿ ನಮ್ಮನ್ನ ತೆಗೆದುಹಾಕುವಂತ ಕೆಲಸ. ಇಂಟರ್ನೆಟ್ ಇಲ್ದಿದ್ರೆ ಹಲವು ಕೆಲಸಗಳು ನಿಂತು ಹೋಗುತ್ತೆ. ಈಗ ವೈದ್ಯಕೀಯ ಚಿಕಿತ್ಸೆ ಕೂಡ ಇಂಟರ್ನೆಟ್ ಮೂಲಕ ನಡೀತದೆ, ಅದು ಸಹ ಇಲ್ಲದಂತಾಗುತ್ತೆ. ವೈದ್ಯುತಿಯನ್ನ ಹಾಳು ಮಾಡುವಂತ, ವಿದ್ಯುತ್ ಶಕ್ತಿಯನ್ನ ಸಿಗದಂತೆ ಮಾಡುವಂತ ಬುದ್ಧಿಮತ್ತೆಯನ್ನು ಬಳಸಬಹುದು. ಆಗ ವಿದ್ಯುತ್ ಶಕ್ತಿ ಇಲ್ಲದೆ ಯಾವುದೂ ಕೆಲಸ ನಡೆಯಲ್ಲ, ಏನು ಕೆಲಸ ನಡೆಯಲ್ಲ. ಈಗಿನ ಆಧುನಿಕ ಕಾಲದಲ್ಲಿ ಯಾವ ಕೆಲಸವೂ ನಡೆಯೋದಿಲ್ಲ. ಹಾಗಾಗಿ ಜನರ ನಾಶವಾಗುವಂತ ಸಾಧ್ಯತೆ ಇದೆ. ಹಾಗೆ ಎಲ್ಲವೂ ನಾಶವಾಗಿಲ್ಲ. ಆಹಾರ ಉತ್ಪಾದನೆ ಇಲ್ಲದೆ, ಅಂದ್ರೆ ಲೂಕೆ ಎಂ ವಿಜರಲಿಸ್ಟ್ ಯಾವುದು, ಅವರು ಏನ್ ಹೇಳ್ತಾರೆ? ಅವರು ಲೂಕ್ ಎಂ ಎಂಬ ಫ್ಯೂಚರಲಿಸ್ಟ್, ಅಂದ್ರೆ ಅವರು ಹವಾಮಾನ ಅಥವಾ ಪರಿಸರದ ವಿಜ್ಞಾನಿ. ಆ ವಿಜ್ಞಾನಿ ಹೇಳುವುದೇನೆಂದ್ರೆ, ಅವರು ತಾಪಮಾನದಿಂದಲೇ ಈ ಪ್ರಪಂಚದ ನಾಶ, ಪ್ರವಾಹದಿಂದಲೇ ನಾಶ. ಹಲವು ಧರ್ಮಗ್ರಂಥಗಳು ಹೇಳಿದೆ, ಪ್ರಳಯದಿಂದ ನಾಶವಾಗುತ್ತದೆ, ಭೂಮಿ ಪ್ರಳಯದಿಂದ ನಾಶವಾಗುತ್ತದೆ, ಇಡೀ ಭೂಮಿ ಮಂಡಲವೇ ನಾಶವಾಗುತ್ತದೆ ಎಂಬುದು ಅವರ ಅಭಿಪ್ರಾಯದಲ್ಲಿ. ಮಾತ್ರ ಅಲ್ಲ, ಇಡೀ ಪ್ರಪಂಚವೇ ನಾಶವಾಗುವಂತಹ ಒಂದು ಸ್ಥಿತಿ ವಿಶೇಷತೆ ಇದೆ. ಅದು ಬಹಳ ಹತ್ತಿರದಲ್ಲೇ ಇದೆ. 25 ವರ್ಷಗಳಲ್ಲಿ
ಇಡೀ ಮಾನವ ಕುಲವೇ ನಾಶವಾಗಿ ಹೋಗುವ ಸಾಧ್ಯತೆ ಇದೆ. 25 ಅಲ್ಲದಿದ್ದರೆ 75 ವರ್ಷಗಳಾದರೂ ಇಂತಹ ಅನಾಹುತ ಸಂಭವಿಸಲಿದೆ ಎಂಬುದು ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಹೇಳುವ ಅಭಿಪ್ರಾಯ. ಅವರು ಕಂಡುಕೊಂಡ ವಿಚಾರಗಳು. ಇಂತಹ ವಿಚಾರಗಳು ಎಷ್ಟರ ಮಟ್ಟಿಗೆ ನಿಜವಾಗುತ್ತೋ, ಅದಕ್ಕಿಂತ ಬದಲಾವಣೆಯನ್ನು ತರಕ್ಕೆ ಸಾಧ್ಯವೋ, ಅದನ್ನು ಬದಲಾವಣೆಯಿಂದ ನಾವು ಬದುಕುಳಿತೇವೋ ಎಂಬುದನ್ನು ಮುಂದೆ ನಾವು ಕಾದು ನೋಡಬೇಕಾಗಿದೆ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲು ಒಮ್ಮೆ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಸಂತೋಷವಾಗಿರಲು ಸಾಧ್ಯ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.